ಎಸ್ ಪ್ರಮೋದ್ ಅವರೇ, ಈಗ ಮೊನ್ನೆಯಿಂದ ಈ ಸಮಸ್ಯೆ ಸೃಷ್ಟಿಯಾದ ನಂತರ ತೈಲ ಕಂಪನಿಗಳು ಹೇಳುತ್ತು ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಳಿ ಅಂತ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಹೇಳುತ್ತು. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಏನು ಬಾವಿ ತೋಡೋದಕ್ಕಾಗಲ್ಲ, ಬಟ್ ನಮ್ಗೆ ಇನ್ನು ಟೈಮ್ ಇದೆ. ಮುಂದಕ್ಕಿಂತ ಪರಿಸ್ಥಿತಿಗಳು ಬಂದಾಗ ಆಲ್ಟರ್ನೇಟಿವ್ ಅಂತ ಏನನ್ನು ಯೋಚನೆ ಮಾಡಬೇಕು? ಉದ್ಯಮಿಗಳಿರ್ಬೋದು, ಜನ ಇರ್ಬೋದು, ಏನು ಆಲ್ಟರ್ನೇಟಿವ್? ಆಲ್ಟರ್ನೇಟಿವ್ಸಲ್ಲಿ ನಾವು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸಲ್ಲಿ ಭಾರತ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಕೋವಿಡ್ ಸಮಯದಲ್ಲಿ ಜೀವಕ್ಕೆ ಜೀವ ಹೋಗ್ತಿರುವಂತಹ ಸಂದರ್ಭದಲ್ಲಿ ಲಸಿಕೆಗಳನ್ನು ಪ್ರಪಂಚಾದ್ಯಂತ ಸಪ್ಲೈ ಮಾಡಿರುವಂತಹ ದೇಶ ಭಾರತ. ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತಂದರೆ, ಒಂದು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಅವಕಾಶಗಳನ್ನಾಗಿ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಂದಾಗ ಆಲ್ರೆಡಿ ಕೆಲವರು ಇಂಡಕ್ಷನ್ ಕಾಯಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲಿ ಬಳಕೆ ಮಾಡ್ಬೋದೋ ಅಲ್ಲಿ ಬಳಕೆ ಮಾಡ್ಬೋದು, ಆದರೆ ಎಲ್ಲಿ ಬಳಕೆ ಮಾಡಲಿಕ್ಕಾಗೋದಿಲ್ವೋ ಅಲ್ಲಿ ಬಳಕೆ ಮಾಡಲಿಕ್ಕಾಗೋದಿಲ್ಲ. ನಾವೇನು ಹೈಬ್ರಿಡ್ ಹೈಕ್ರಾಸ್ ಮಾಡಲ್ ಅಂತ ಅಂತೀವಿ, ಆ ರೀತಿ ಮಾಡೆಲ್ಗಳನ್ನು ಬಳಸ್ಕೊಂಡು ಒಂದು ಇಂಡಕ್ಷನ್ ಕಾಯಿಗಳನ್ನು ಬಳಸೋದು, ಇನ್ನೊಂದು ಬಯೋಗ್ಯಾಸ್ ಪ್ಲ್ಯಾಂಟ್ಗಳು, ಸ್ಮಾಲರ್ ಬಯೋಗ್ಯಾಸ್ ಪ್ಲ್ಯಾಂಟ್ಗಳು ಸಹ ಈಗ ನಮ್ಮ ಹೋಟೆಲ್ ಉದ್ಯಮದಲ್ಲಿ ಅನೇಕ ಜನ ಪ್ರಪೋಸ್ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ, ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಲ್ಲ. ಈಗ ನಮಗೆ ಯುದ್ಧ ಶುರುವಾಯಿತು, ಗೊತ್ತಾಯಿತು. ಯುದ್ಧ ಶುರುವಾಗಿ ಎಷ್ಟು ದಿನ ಆಯ್ತು? ಈಗ ಯುದ್ಧ ಶುರುವಾಗಿ ಗೊತ್ತಾದ ಮೇಲೆ ನಂದೊಂದು ಪ್ರಶ್ನೆ ಇದೆ ಕೇಂದ್ರ ಸರ್ಕಾರಕ್ಕೆ. ಆ ಒಂದು ಅವೇರ್ನೆಸ್ನ ಈ ಕಮರ್ಷಿಯಲ್ ಸೆಗ್ಮೆಂಟು, ಹೋಟೆಲ್ಸ್ ಸೆಗ್ಮೆಂಟ್ಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಸರ್ಕಾರದಿಂದ. ಇನ್ನೊಂದು, ನಾವುಗಳು ಸಹ ನಮ್ಮ ಅಸೋಸಿಯೇಷನ್ನಿಂದ ನಾವು ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಆಂಟಿಸಿಪೇಟ್ ಮಾಡಿ ನಾವು ಸಹ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಳಬೇಕಾಗಿತ್ತು. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ, ಪರ್ಯಾಯ ಮಾರ್ಗಗಳಿದೆಯಾ? ಇದೆ, ಖಂಡಿತ ಪರ್ಯಾಯ ಮಾರ್ಗ. ಯಾಕೆಂತಂದ್ರೆ ಪ್ರಭಾಕರ್ ಅವರು ಹೇಳಿದರು, ಬಾಹ್ಯವಾಗಿ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯನೋ, ಎಕ್ಸ್ಟರ್ನಲಿ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡ್ತಿದೆ ಸರ್ಕಾರ. ಇಂಟರ್ನಲ್ಲಿ ಬದಲಾವಣೆಗಳಾಗಬೇಕು, ಅಂತಂದ್ರೆ ಬಹಳ ಕಷ್ಟ ಇದೆ. ಅಲ್ಲ, ಅವ್ರು ಹೇಳ್ತಿರೋದು ಕರೆಕ್ಟ್. ಬಾಹ್ಯವಾಗಿ ಏನು ಮಾಡಬೇಕು ಅದು ಮಾಡಾಗಿದೆ. ಇದು ಗಾಡ್ಸ್ ಆಕ್ಟ್. ಇದು ವಾರ್ ಅನ್ನೋದು ಯಾರ ಕೈಯಲ್ಲೂ ಇಲ್ಲ, ಯಾವ ಒಂದು ದೇಶದ ಕೈಯಲ್ಲಿ ಇಲ್ಲ. ಇದು ಗಾಡ್ಸ್ ಆಕ್ಟಲ್ಲಿ ಮಾಡಿದೆ. ಇಂಟರ್ನಲ್ಲಿ ಏನು ಬದಲಾವಣೆ ಮಾಡಬೇಕು ಅಂದರೆ ಇದರಲ್ಲಿ 3 ಜನದ ಪಾತ್ರ ಇದೆ. ಒಂದು ಸರ್ಕಾರದ ಪಾತ್ರ ಇದೆ, ಉದ್ಯಮಿಗಳ ಪಾತ್ರ ಇದೆ, ಜನರ ಪಾತ್ರ ಇದೆ, ಇವಾಗ ಮೀಡಿಯಾ ಪಾತ್ರ ಇದೆ. ಇವಾಗ ನಾವೇನು, ನೀವು ಒಂದು ನಾನು ಆ್ಯಕ್ಚುಲಿ ಸುವರ್ಣ ನ್ಯೂಸ್ಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈಗೇನೊಂದು ಈ ಪ್ಯಾನಲ್ ಕನ್ಸ್ಟ್ರಕ್ಷನ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿಗೂ ಸಹ ಪ್ಯಾನಲ್ ಡಿಸ್ಕಷನ್ ನಿರಂತರವಾಗಿ ಆದಾಗ ಹೊಸ ಪ್ರಾಡಕ್ಟ್ಸ್ಗಳು ಬಂದೇ ಬರ್ತದೆ. ಈ ಥರ ಕ್ರೈಸಿಸಲ್ಲೇ ಹೊಸ ಪ್ರಾಡಕ್ಟ್ಸ್ಗಳು ಬರ್ತದೆ. ಇಲ್ಲಿ ಇರೋದು ನಂದೇನೆಂದರೆ, ಈಗ ಯುದ್ಧ ಕಾಲ ಶಸ್ತ್ರಾಭ್ಯಾಸ ನನಗೆ ಎಲ್ಲ ಟೈಮಲ್ಲೂ ಆದಾಗ ನಮಗೆ ಯುದ್ಧ ಆಗುತ್ತೆ ಅಂತ ಗೊತ್ತಿರಲಿಲ್ವಾ? ನಾನು ಕೇಳೋ ಪ್ರಶ್ನೆ, ಯುದ್ಧ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ವಾ? ಯುದ್ಧ ಆಗುತ್ತೆ ಅಂತ ಗೊತ್ತಾದ ಮೇಲೆ, ಇಷ್ಟು ಇಂಟೆಲಿಜೆನ್ಸ್ ಇದ್ದ ಮೇಲೆ ಸಹ ಅವತ್ತಿಂದಾನೇ ನಮ್ಮ ಇಂಟರ್ನಲ್ ಸಿಸ್ಟಮ್ಸ್ನ ಮಾಡಿ, ಮತ್ತು ಇವಾಗ ಪ್ರಮುಖ ಗ್ಯಾಸ್ ಕಂಪನಿಗಳು ಹೇಳಿಕೆಗಳನ್ನು ಕೊಡಬೇಕಲ್ವಾ? ಈಗ ಇಷ್ಟು ಅವೈಲಬಿಲಿಟಿ ಇದೆ, ಇಷ್ಟು ಅವೈಲಬಿಲಿಟಿ. ಇಲ್ಲಿ ಬಂದಿರೋದು ಹೋಟೆಲ್ ಉದ್ಯಮಿಗಳಿಗೆ ಇನ್ನೇನಲ್ಲ ಸಮಸ್ಯೆ. ಬರೀ ಹೋಟೆಲ್ ಉದ್ಯಮ ಅಂತ ತಗೊಳ್ಬೇಡಿ, ಸಪ್ಲೈ ಚೈನ್ನ ತಗೊಂಡಾಗ ನೀವು ರೈತರಿಗಾಗುವಂತಹ ನಷ್ಟ, ಕಾರ್ಮಿಕರಿಗಾಗುವಂಥ ನಷ್ಟ, ಹೋಟೆಲ್ ಉದ್ಯಮಿಗಾಗುವಂಥ ನಷ್ಟ ಅಲ್ಲ. ಹೋಟೆಲ್ ಉದ್ಯಮಿ ಯಾವತ್ತೂ ಉದ್ಯಮ ಶುರು ಮಾಡೋದು ಒಂದು ಸೇವಾ ಮನೋಭಾವನೆಯಿಂದ ಶುರು ಮಾಡ್ತೀವಿ ನಾವು. ಒಂದು ಇಡ್ಲಿ ಕೊಟ್ಟಾಗ, ಒಂದು ಖಾರಾಬಾತ್ ಕೊಟ್ಟಾಗ ಚೆನ್ನಾಗಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ, ಬರೀ ಹಣದ ಉದ್ದೇಶದಿಂದ ಮಾಡೋದಿಲ್ಲ. ಈ ಒಂದು BPL ಸೆಕ್ಟರ್ಗೆ ಆಗ್ತಿರೋಂಥ ತೊಂದರೆ ಇರಬೇಕಾದ್ರೆ ನೆಸೆಸಿಟಿಯಿಂದ ತೆಗೆದಿರೋದು ಕನ್ಸರ್ನ್ ಆಗಿದೆ. ಬೇರೆ ಆಲ್ಟರ್ನೇಟಿವ್ ಮಾಡಲ್ಲ ಹೋಟೆಲ್ ಉದ್ಯಮ ಅಂತ ಯಾರು ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಮಾಡಬೇಕು, ನಾವು ಸಹ ಸಮಾಜದಲ್ಲಿ ಭಾಗಿಯಾಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರವನ್ನು ಸ್ಟ್ರೈಟ್ ಆಗಿ ದೂಷಿಸೋದು ಸಹ ತಪ್ಪು. ಬಟ್ ಕೆಲವು ಪ್ರಶ್ನೆಗಳು ನಮ್ಮ ಇಂಟೆಲಿಜೆನ್ಸ್, ನಾನು ಅದನ್ನು ಪ್ರಭಾಕರ್ ಅವ್ರಿಗೆ ಕೇಳಬೇಕು. ಸರ್, ಒಂದು ಯುದ್ಧದ ವಿಚಾರದಲ್ಲಿ ಭಾರತ ಸರ್ಕಾರ ಅಂದಾಜು ಮಾಡೋದ್ರಲ್ಲಿ ಎಡವುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂತಂದ್ರೆ ಯುದ್ಧ ಆಗುವಂತ ಸಾಧ್ಯತೆಗಳಿತ್ತು. ಯುದ್ಧ ಆದ್ರೆ ಅದರ ನೇರ ಪರಿಣಾಮ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮೇಲೆ ಬೀಳುತ್ತೆ ಅಂತ ಖಚಿತವಾಗಿ ಗೊತ್ತಿತ್ತು. ನಾವು ಆಲ್ಟರ್ನೇಟಿವ್ ಯುದ್ಧ ಸ್ಟಾರ್ಟ್ ಆದ ನಂತರ ಆಸ್ಟ್ರೇಲಿಯಾದ ಜೊತೆಗೆ ಮಾತುಕತೆ ಮಾಡಿದ್ವಿ, ಕೆನಡಾದ ಜೊತೆಗೆ ಮಾತುಕತೆ ಮಾಡಿದ್ವಿ, ಆಫ್ರಿಕನ್ ಕಂಟ್ರಿಗಳ ಜೊತೆಗೆ ಮಾತುಕತೆ ಮಾಡಿದ್ವಿ LPGಗೆ ಸಂಬಂಧಿಸಿ. ಎಡವಿದ್ವಾ ನಾವು? ಆ ಥರ ನಾವು ತಿಳ್ಕೊಳ್ಬಾರ್ದು. ಏಕೆ ಅಂದರೆ ಉಕ್ರೇನಿನ ರಷ್ಯಾ ಜೊತೆ ಆಗ್ತಾ ಇರೋ ವಾರು 10 ವರ್ಷ ಮುಂಚೆ ಗೊತ್ತಿತ್ತು. ದೇಶಗಳು ಬೇರೆ ಬೇರೆ ಆದಾಗ ಯಾವತ್ತಿದ್ರೂ ಈ ಒಂದು ಪಾಯಿಂಟ್ ಮುಂದೆ ಫ್ಲಾಶ್ ಪಾಯಿಂಟ್ ಆಗುತ್ತೆ ಯುದ್ಧಕ್ಕೆ ಅಂತ. ಅದೇ ರೀತಿ ಕೊಲ್ಲಿ ರಾಷ್ಟ್ರಗಳು ಅವರ ತೈಲ ನಿಧಿ ಕ್ಷೇಪ ಮತ್ತು ಅದನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು, ಅಲ್ಲಿಂದಲೇ ಹೆಚ್ಚು ಪ್ರಪಂಚದ ದೇಶಗಳು ಡಿಪೆಂಡ್ ಆಗಿರೋದು ಗೊತ್ತಿತ್ತು. ಸಮಸ್ಯೆ ಅಲ್ಲಿ ಬರೋದು ಅನ್ನೋದು ಗೊತ್ತಿತ್ತು. ಹಿಂದೆ ಕೂಡ ಬಂದಿದೆ, ಇದು ಪ್ರಥಮ ಬಾರಿ ಅಲ್ಲ. ಏಕೆ ಅಂದರೆ ಈಗ ಅದು ಗೊತ್ತಿದ್ರೂ ಕೂಡ ಯಾವಾಗ್ಲೂ ಇಸ್ರೇಲ್ ಮತ್ತೆ ಅಮೆರಿಕ ಎಂದಿಗೂ ಅದಲ್ಲಿ ಸಮಸ್ಯೆ ಮಾಡ್ತಾರೆ ಅನ್ನೋದು ಗೊತ್ತಿತ್ತು.
ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಷಯ ಸರ್ ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತೀನಿ ಸರ್, ಒಂದು ವಿಚಾರ ಚೈನಾ ಸೇರಿಸಿ ಮತ್ತೆ ಉತ್ತರ ಕೊಡಿ ಸರ್, ಸೇರಿಸಿ ಉತ್ತರ ಕೊಡಿ. ಈಗ ಲಾಸ್ಟ್ ಟೈಮು ಇರಾನ್ನ ಅಣುಸ್ಥಾವರಗಳನ್ನ ಅಥವಾ ಉದ್ದೇಶಿತ ಅಣುಸ್ಥಾವರಗಳನ್ನ ಗುರಿಯಾಗಿರಿಸಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತು. ಒಂದು ದಿನ 2 ದಿನದಲ್ಲಿ ಆ ಪರಿಸ್ಥಿತಿ ಮುಗಿದು ಹೋಯ್ತು, ಅಥವಾ ಯುದ್ಧ ಏನು ನಡೀಲಿಲ್ಲ, ದಾಳಿಗಷ್ಟೇ ಸೀಮಿತವಾಯಿತು. ನಾವು ಹಂಗೆ ಅನ್ಕೊಂಡ್ವಾ ಇದು ಅಷ್ಟಕ್ಕೆ ಸೀಮಿತ ಆಗುತ್ತೆ ಅಂತ? ಭಾರತದ ಲೆಕ್ಕಾಚಾರ ಅಷ್ಟಕ್ಕೆ ಐತಾ? ಇಲ್ಲ ಇಲ್ಲ, ಅಮೆರಿಕದ ಅದೊಂದೇ ಅಲ್ಲ, ಮುಂದೆ ಯಾವತ್ತಾದರೂ ನಾವು ಹೀಗೆ ಇರಾನನ್ನು ಬಿಟ್ಟರೆ ಅವರು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಿ ಉಪಯೋಗಿಸ್ತಾರೆ. ಹಾಗಾಗಿ ಅವರನ್ನು ನಾವು ಇಂದು ಆ ನ್ಯೂಕ್ಲಿಯರ್ ಕೇಪಬಿಲಿಟಿನ ಡಿಸ್ಟ್ರಾಯ್ ಮಾಡಬೇಕು ಅಂದರು. ಜೊತೆಲಿ ಸೇರಿಸಿದ್ರು ರೆಜಿಮ್ ಚೇಂಜ್ ಅಂತ, ಆಗಲಿಲ್ಲ. ಇಸ್ರೇಲ್ ಜೊತೆ ಸೇರಿದ್ರು ನಡಿಯಪ್ಪ ನೀನು ಶುರು ಮಾಡು ಅಂತ. ಯಾರು ಗೆದ್ರ ಅವರು? ಇಲ್ಲ, ರೆಜಿಮ್ ಚೇಂಜ್ ಆಯ್ತಾ? ಅವರವರಲ್ಲೇ ಆಯ್ತು. ಇವತ್ತು ಗೊತ್ತಿದೆ ಅಮೆರಿಕಾಗೆ ಚೆನ್ನಾಗಿ, ಅಲ್ಲಿ ಈ ರೀತಿಯಾಗಿ ನಾವು ಪ್ರೋ ಡೆಮಾಕ್ರಸಿ ಇದ್ದಂಥ ಎಲಿಮೆಂಟ್ಸ್ನ ಎನ್ಕರೇಜ್ ಮಾಡಿದ್ರೆ ಆಗೋದಿಲ್ಲ. ಇವತ್ತು ಅವರು ಎಲ್ಲ ಒಂಥರ ಪ್ರೋ ಖಮೈನಿ ಸಿಸ್ಟಮ್ಗೆ ಬರ್ತಾ ಇದ್ದಾರೆ. ಅಕ್ಕಪಕ್ಕದ ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ಗೆ ನಿಂತಿದ್ದಾರೆ. ಅಲ್ಲಿ ನಾವು ಎಲ್ಲರೂ ಒಂದಾಗೋಣ ಅನ್ನೋ ಮನಸ್ಥಿತಿ ಬಂದಿದೆ. ಆದರೆ ಎಲ್ಲವುದನ್ನು ನಮ್ಮ ದೇಶ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದಲ್ಲ. ಇಲ್ಲಿ ಮುಖ್ಯವಾಗಿ ಅಮೆರಿಕ ಹಾಗೂ ಚೀನಾ ದೇಶ 30 ವರ್ಷದ ನಂತರದ ಸಿಚುಯೇಷನ್ ಅನ್ನ ಇಮ್ಯಾಜಿನ್ ಮಾಡಿಕೊಂಡು ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅಮೆರಿಕಾಗ ಅದು ಚಾಲೆಂಜ್ ಅಲ್ಲ. ಅವರು ಮೋಸ್ಟ್ ಸೆಲ್ಫ್ ಸಫಿಷಿಯೆಂಟ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಆಯಿಲ್ ಅಂಡ್ ಎನರ್ಜಿ ಅಮೆರಿಕ ಇವತ್ತು. ನಂತರ ಚೈನಾ ಅವುಗಳು ಬರ್ತಾವೆ. ಯಾಕೆಂದ್ರೆ ಇವರು ಬಹಳ ಫ್ಯೂಚರಿಸ್ಟಿಕ್ ಅವ್ರದ್ದು ಮೈಂಡು. ನಮ್ದು ಪ್ರೆಸೆಂಟ್ ಡೀಲಿಂಗು. ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದ ಸಮಸ್ಯೆ ಬರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಸಂಬಂಧ ಇಟ್ಕೊಂಡು ಅದನ್ನ ಉತ್ತಮ ಮಾಡ್ಕೊಳ್ಳೋದು. ಒಂಥರ ಪ್ರೋಗ್ರೆಸಿವ್ ಮೈಂಡ್ ನಮ್ದು. ಹಾಗಾಗಿ ನಮ್ದು ಹೊರಗಡೆ ನೀತಿ ತಪ್ಪಿಲ್ಲ, ನಮ್ಮ ವಿದೇಶಾಂಗ ನೀತಿ ಚೆನ್ನಾಗಿದೆ, ಉತ್ತಮ ಆಗ್ತಾ ಇದೆ. ಹಾಗಾಗಿ ನಮ್ಗೆ ಪ್ರತಿಯೊಂದು ದೇಶಕ್ಕೂ ಪ್ರಪಂಚಕ್ಕೂ ಕೂಡ ಒಂದೊಂದು ಕ್ರೈಸಿಸ್ ಪಾಠ ಹೇಳ್ಕೊಡೋ ತರಹ ವ್ಯವಸ್ಥೆ. ಭಾರತ ಸರ್ಕಾರ ಅಂದಾಜಿನಲ್ಲಿ ಎಡವಿಲ್ಲ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾನು ಸಾಕಷ್ಟು ಈ ತರ ಪ್ರಾದೇಶಿಕ ಯುದ್ಧಗಳನ್ನು ನೋಡಿದ್ದೇನೆ, ಅನಲೈಸ್ ಮಾಡಿದ್ದೇವೆ. ಎಲ್ಲ ಸಮಸ್ಯೆಗಳನ್ನು, ಯುದ್ಧ ಅಲ್ಲದೆ ಇರೋ ಸಮಸ್ಯೆಗಳನ್ನು ನೋಡಿದ್ದೇವೆ. ಇದರಲ್ಲಿ ನಾವು ಸಾಕಷ್ಟು ಸರಿಯಾದ ರೀತಿಯಲ್ಲಿ ಇದ್ದೇವೆ, ಇಂದು ಬಲಿಷ್ಠವಾಗಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.